ಹಾಯ್ ಹಲೋ ನಮಸ್ಕಾರ. ಯಾವಾಗಲೂ ನಗ್ತಾ ಇರಿ, ನಗಿಸ್ತಾ ಇರಿ. ನಾವಿವತ್ತು ಹೋಗ್ತಾ ಇದ್ದೀವಿ ರೀ ಗಣಕಾಪುರದಲ್ಲಿರೋ ದತ್ತಾತ್ರೇಯ ಸ್ವಾಮಿ ಹತ್ರ. ನಾವಿವತ್ತು ಹೋಗ್ತಾ 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 ಹಾಗೆ ಅಲ್ಲಿ ಹೊಳೆಗೆ ಹೋಗಿದ್ರಿ. ಹೋಗಿದ ಕೂಡಲೇ ನಾವಲ್ಲಿ ಪವಿತ್ರವಾಗಿ ಸ್ನಾನ ಮಾಡಿದ್ವಿ. ನಾನು ಮತ್ತು ನಮ್ಮ ತಂದೆ ಸ್ನಾನ ಮಾಡಿದ ಕೂಡಲೇ ಅಲ್ಲಿ ಏನೋ ಒಂದು ಪವಿತ್ರವಾದ ಫೀಲ್ ಆಯಿತು ನನಗೆ ಮತ್ತು ನಮ್ಮ ತಂದೆಗೆ. ಪವಿತ್ರವಾದ ಫೀಲ್ ಆಗಿದ ಕೂಡಲೇ ಮತ್ತು ನಾನು ನನ್ನ ವೈಫು ಅಲ್ಲಿ ಮನದಲ್ಲಿ ಕೋರಿಕೆ ಇಟ್ಕೊಂಡು ನಾವು ದೀಪವನ್ನು ಬಿಟ್ವಿ. ದೀಪವನ್ನು ತೇಲಿಸಿದ್ವಿ. ನದಿಯಲ್ಲಿ ಆ ಒಂದು ಕೊಳವೆಯಲ್ಲಿ ದೀಪವನ್ನು ತೇಲಿಸಿದ್ವಿ. ತೇಲ್ಕೋತ ಹೋಯಿತು ಆ ದೀಪ. ಹಾಗೆ ತೇಲ್ಕೋತ ಹೋಗಿದ ಕೂಡಲೇ ಚೆನ್ನಾಗಿ ಹುರ್ಕೊಂಡು ತೇಲ್ಕೊತ ಹೋಗಿದ ಕೂಡಲೇ ನಮಗೆ ತುಂಬ ಖುಷಿ ಆಯಿತು. ತುಂಬ ಖುಷಿ ಆಗಿದ ಕೂಡಲೇ ಹೊರಗಡೆ ಬಂದ ಕೂಡಲೇ ತಿಲಕ ಇಡೋರಿದ್ರು ಹಣೆಗೆ. ತುಂಬ ಖುಷಿ ಆಯಿತು. ಅಲ್ಲಿಗೆ ನಾನು ಹಣೆಗೆ ತಿಲಕ ಇಟ್ಕೊಂಡೆ, ನಮ್ಮ ತಂದೆ ಇಟ್ಕೊಂಡ್ರು, ನಮ್ಮ ವೈಫ್ ಇಟ್ಕೊಂಡ್ರು, ಆಮೇಲೆ ನಮ್ಮಮ್ಮ ಹಣೆಗೆ ತಿಲಕ ಇಟ್ಕೊಂಡು ಹಾಗೆ ಗರ್ಭಗುಡಿಯಲ್ಲಿ ಹೋದ್ವಿ. ತುಂಬ ಜನ ಇದ್ರು. ತುಂಬ ಅಲ್ಲಿದ್ದೇನು ಗರ್ಭಗುಡಿ ದರ್ಶನ ಆಯಿತು. ದತ್ತಾತ್ರೇಯ ದರ್ಶನ ಆಗಿದ ಕೂಡಲೇ ಸೀದಾ ಹೊರಗಡೆ ಬಂದ ಕೂಡಲೇ ತುಂಬ ಅಲ್ಲಿ ಇಬ್ಬರು ಜನಕ್ಕೆ ದೆವ್ವು ಬಂದಿತ್ತು. ನೋಡಿದ್ವಿ, ವಿಚಿತ್ರ ಅನ್ನಿಸ್ತು. ಅಬ್ಬಾ ದೆವ್ವನು ಬರುತ್ತಾ ಹೀಗೆ ಅಂತ. ಹಾಗೆ ಹೊರಗಡೆ ಬಂದ ಕೂಡಲೇ ಪ್ರಸಾದ ಮಾಡಿದ್ವಿ. ಪ್ರಸಾದ ಮಾಡಿದ ಕೂಡಲೇ ಗೋಮಾತೆ ಇತ್ತು. ಗೋಮಾತೆಗೆ ನೋಡಿದ್ವಿ. ನಮ್ಮ ತಂದೆ ಅಂದರು ಗೋಮಾತೆಗೂ ಪ್ರಸಾದ ಕೊಡೋಣ ಅಂದರು. ಓಕೆ ಕೊಡೋಣ ಅಂತಂದ್ವಿ. ಗೋಮಾತೆಗೂ ಕೂಡ ಪ್ರಸಾದ ಕೊಟ್ವಿ. ಗೋಮಾತೆಗೆ ಓಕೆ ಇಲ್ಲಿ ನೋಡಿ, ಗೋಮಾತೆಗೂ ಕೂಡ ನಾನು ಪ್ರಸಾದ ಮಾಡ್ತೀನಿ, ಗೋಮಾತೆಗೂ ಕೂಡ ಪ್ರಸಾದ ಕೊಟ್ವಿ. ಗೋಮಾತೆಗೂ ಕೂಡ ಪ್ರಸಾದ ಮಾಡ್ತು. ಓಕೆ ಹಾಗೆ ಲೈಕ್, ಕಮೆಂಟ್, ಶೇರ್, ಸಬ್ಸ್ಕ್ರೈಬ್ ಎಲ್ಲ ಮಾಡ್ತಾ ಇರಿ, ಸಪೋರ್ಟ್ ಮಾಡ್ತಾ ಇರಿ.